ಇದ್ದೇನೆ. ನಿಮ್ಮಿಂದಲೇ ಅಪ್ಪಣೆಯನ್ನು ಪಡೆದುಕೊಂಡು ಕೈಲಾಸ ತಪ್ಪನಲ್ಲಿ ವಿಹರಿಸುತ್ತಿರುವಂತಹ ವೇಳೆಯಲ್ಲಿ ಭೂಲೋಕದತ್ತ ಕಣ್ಣಾಡಿಸಿದಂತಾಗಿದ್ದಲ್ಲಿ ಸಾಲು ಸಾಲಾಗಿ ಬ್ರಾಹ್ಮಣೋತ್ತಮರೆಲ್ಲರೂ ಹೋಗುತ್ತಾ ಇದ್ರು. ಆವಲ್ಲಿಂದ ಬಂದಿರಿ ಮುಂದಾವ ಕಡೆಗೆ ನಿಮ್ಮ ಬಯಲಿಂದ ಕ್ಷಣ ಅವರು ಆಡಿದಂತಹ ಮಾತು, ನಿಮ್ಮಯ ಮಾವ ಅಂದರೆ ನನ್ನ ಅಪ್ಪನಾದಂತಹ ದಕ್ಷ ಪ್ರಜಾಪತಿ ಪ್ರಾಚೀನ ಬರಿಯಲ್ಲಿ ದೊಡ್ಡದಾದಂತಹ ಯಾಗವಂದನೆ ಮಾಡ್ತಾ ಇದ್ದಾರೆ. ಯಾಗದ ಸೊಬಗನ್ನು ಕಾಣುವುದಕ್ಕೆ ಅವರೆಲ್ಲರೂ ಹೋಗ್ತಾ ಇದ್ದಾರೆ. ನಾವು ಹೋಗೋಣ. ಹೋಗುವುದು ಬೇಡ. ಯಾಕೆ ಕಾರಣ ಅಂತ ಒಂದು ದಿವಸ ಹೋಗುವುದು ಬೇಡ ಎನ್ನುವುದಕ್ಕೂ ಬಲವಾದ ಕಾರಣ ಉಂಟು. ಈ ಹಿಂದೆ ಮರೀಚಿ ಬ್ರಹ್ಮರು ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರ ಯಾಗವನ್ನು ಮಾಡಿದ್ರು. ಸರಿ. ಆ ಸಂದರ್ಭದಲ್ಲಿ ಅಧ್ಯಕ್ಷ ಪೀಠವನ್ನು ಪರಮೇಶ್ವರನಾದಂತಹ ನನಗೆ ಕೊಟ್ಟಿದ್ರು. ಆದರೆ ಅಲ್ಲಿಗೆ ಅದೆಷ್ಟೋ ಬಂದಿ ನೆರೆದಿದ್ರು. ಆದ್ರೆ ಅಲ್ಲಿಗೆ ಬಂದ ನಿನ್ನ ಜನಕ ದಕ್ಷ ನಾ ಹೇಳದ ಬಗೆಗೆ ನನ್ನನ್ನು ವಿವಿಧ ರೀತಿಯಲ್ಲಿ ನಿಂದಿಸಿ ಹೋಗಿದ್ದಾನೆ. ಹಾಗಾಗಿ ನಾವು ಆ ದಕ್ಷ ಮಾಡುವಂತ ಯಾಗಕ್ಕೆ ಹೋಗುವುದು ಬೇಡ ಅಂತ ಹೇಳ್ತಾ ಇದ್ದೀರಾ? ಹೌದು. ಇಲ್ಲ ಸ್ವಾಮಿ, ಅವರಲ್ಲಿ ಮಾತು ಕೊಟ್ಟು ಬರ್ತೇನೆ, ಆದಷ್ಟು ಬೇಗ ಬರ್ತೇನೆ ಎನ್ನುವ ಹಾಗೆ ಹೆಚ್ಚು ಕಾಲ ಉಳಿಯುವುದು ಬೇಡ. ಇವತ್ತು ಹೋಗುವುದು, ನಾಳೆ ಅಲ್ಲಿದ್ದು ಯಾಗವನ್ನು ಕಾಣುವುದು, ನಾಳಿದ್ದು ಬರೋಣ ಸ್ವಾಮಿ. ಎಲ್ಲರಿಗೂ ಆಮಂತ್ರಣ ಬಂದಿದೆ, ಈ ಕೈಲಾಸಕ್ಕೆ ಆಮಂತ್ರಣ ಬಂದಿಲ್ಲಲ್ಲ. ಇದೊಳ್ಳೆ ಮಾತಾಯ್ತಲ್ಲ. ಮಗಳಾದವಳು ತಂದೆ ಮನೆಗೆ ಹೋಗಬೇಕು ಅಂತಾಗಿದ್ದಲ್ಲಿ ಆಮಂತ್ರಣ ಎನ್ನುವುದು ಬೇಡವಂತೆ ಸ್ವಾಮಿ. ಈಗ ನಾವಲ್ಲಿಗೆ ಹೋದ್ರೆ ನಮಗಲ್ಲಿ ಅಪಮಾನ ಆಗ್ತದೆ. ಹಾಗಾಗಿ ಅಲ್ಲಿಗೆ ಹೋಗುವುದು ಬೇಡ. ಅದಕ್ಕಿಂತ ದೊಡ್ಡದಾದಂತ ಯಾಗ ನಮ್ಮ ಮನೆಯಲ್ಲಿ ಮಾಡೋಣ. ಅದೆಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ, ಅಲ್ಲಿಗೆ ಹೋಗ್ಲೇಬೇಕು ನನಗೆ. ಇವರಲ್ಲಿ ಮಾತಾಡಿದ್ರಲ್ಲ ಇವಳು ಹೋಗುವಂತ ಆಟ ಮಾಡುವುದು, ಇವರಲ್ಲಿ ಮಾತನಾಡಿದ್ರೆ ಮೌನವಾಗಿರ್ತೇವೆ. ನಿಲ್ಲದು ಸ್ವಾಮಿ. ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಕಾಡಿದೆ ಬೇಡಿದೆ ಗೋಗರಿದ್ರೆ ಇವರ ಮನೆ ಪರಿವರ್ತನೆ ಆಗುತ್ತಾ ಇಲ್ಲ. ಮಾತನ್ನೇ ಬಿಟ್ಟವರು ಇವರಿದ್ದಾರೆ. ಇವರ ಆಶೀರ್ವಾದವನ್ನು ಪಡೆಯದೆ ಹೋದವಳು ನಾನಲ್ಲ. ಆದ್ರೆ ತಾಯಿ ಮನೆಗೆ ಹೋಗಬೇಕು, ತಂದೆಯನ್ನು ಕಾಣಬೇಕು, ಅಕ್ಕಂದಿರಲ್ಲಿ ಮಾತಾಡ್ಬೇಕೆನ್ನುವಂತಹ ತವಕ ಅಧಿಕವಾಗುತ್ತಾ ಉಂಟು. ಸರಿ, ಇವರು ನಿಂತಹ ನಿಲುಮೆಯಲ್ಲಿ ಧೂಳು ಆವರಿಸದೇ ಇಲ್ಲ. ಅದನ್ನೇ ಆಶೀರ್ವಾದವನ್ನು ಪಡೆದು ಹೋಗುತ್ತೇನೆ. ನಿಮ್ಮ ದಾಕ್ಷಾಯಿಣಿ ಹೋಗುತ್ತಾ ಇದ್ದಾಳೆ, ನಿಮ್ಮನ್ನು ಬಿಟ್ಟು ನಿಮ್ಮ ದಾಕ್ಷಾಯಿಣಿ ಹೋಗೇ ಬಿಟ್ಟಳು. ದಾಕ್ಷಾಯಿಣಿ ನನ್ನ ಮಾತನ್ನು ಕೇಳದೆ ಯಾಗದತ್ತ ಹೋಗಿದ್ದಾಳೆ, ಉಟ್ಟ ವಸ್ತ್ರದಲ್ಲಿ ಹೋಗಿದ್ದಾಳೆ. ಆಗತ್ತ ಒಬ್ಬರನ್ನೇ ಕಳುಹಿಸಿ ಕೊಡುವುದಿಲ್ಲ, ನನ್ನ ಗಣಗಳನ್ನು ಸೇರಿಸಿ ಕರೆಸಿ ಬರ್ತೇನೆ.